ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಶೇಷಸ್ತು ಬ್ರಹ್ಮಣಃ ಸ ಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾಃ ಅತಃ ಸ್ವಬಿಂಬದ್ವಾರೈವ ಪರಮಾತ್ಮ ಪ್ರದರ್ಶನಂ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಅತ್ರ ಶ್ರೂಯಮಾಣಃ ಭಾಗಃ ಚತುರ್ಥಃ, ನಾಲ್ಕನೆಯದ್ದು, ಮೌಸಲೆ ಪರ್ವಣಿ. ತತ್ರ ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ ವೈಷ್ಣವೇ ಚ ಪಾಠೆ ಪಂಚಮಃ ಅಧ್ಯಾಯಃ ಪ್ರವರ್ತತೆ. उत्तरभारतस्य पाठे चतुर्थः अध्यायः प्रवर्तते. तत्र न्यूनान्यूनं 16 श्लोकाः समाप्ताः. अथ पूर्वकथानुवादानन्तरम् अद्यतनकथाभागं सर्वे प्रविशामः तावत्. शेषस्य अवतारभूतः बलः स्वां भौतिकीं तनुं विविच्य मूलरूपं प्रविवेश. तत्र सर्वेपि सर्पाः, नद्यः, कार्कोटकादयः प्रमुखाः. कार्कोटकः, वासुकिः, तक्षकः, पृथुश्रवाः, अरुणः, कुञ्जरः. अपि च स्वयं राजा वरुणः, नदीनां राजा वरुणः अपि तं बलरामं प्रत्युद्गम्य स्वागतेन अभ्यनन्दन्. अपि च तं संकर्षणं भूधरं शुद्धबुद्धिं ते अर्घ्यपाद्यक्रियाभिः पूजयामासुश्च. ಬಲರಾಮ ಎಲ್ಲ ಯದುಗಳ ಸಂಹಾರ ಆದ ಬಳಿಕ ಈ ದೇಹವನ್ನು ಬಿಟ್ಟು ತೆರಳಿದ. ಅವನನ್ನು ಎಲ್ಲ ನಾಗರು ಕೂಡ ಸ್ವಾಗತಿಸಿದರು ಅನ್ನೋ ಕಥೆಯನ್ನು ನಾವು ನೋಡಿದ್ವಿ. ಮುಂದೆ ಮಹಾಭಾರತ, ಭಾಗವತ ಇವೆಲ್ಲ ಏನು ಕಥೆಗಳನ್ನು ಹೇಳ್ತವೆ ಅಂತ ಅನ್ನೋದನ್ನ ನೋಡೋಣ. ಅಣ್ಣ ಹೊರಟು ಹೋದ್ಮೇಲೆ ಮುಂದೆ ತಾನು ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ನಂತೆ ಭಗವಂತ. ದಿವ್ಯ ದೃಷ್ಟಿ, ಎಲ್ಲವನ್ನೂ ತಿಳಿದೇ ಇದ್ದ. ಜಾನನ್ ಸರ್ವಾಹ ಗತಯಃ, ಯಾರ್ಯಾರು ಯಾವಾಗ ಯಾವಾಗ ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಅನ್ನೋದೆಲ್ಲವನ್ನು ಕೂಡ ಅವನು ತಿಳಿದವನೇ. ಇದ್ಯಾವುದು ಕೂಡ ಆತನಿಗೆ ಹೊಸದೇನೂ ಅಲ್ಲ. ಸರ್ವಂ ತೇನ ಪ್ರಾಕ್ತದ ವಿತ್ತಮಾಸೀತ್, ಗಾಂಧಾರಿ ತನಗೇನು ಶಾಪ ಕೊಟ್ಟಿದ್ಲು ಅಂತ ಅನ್ನೋದನ್ನ ಅವನು ತಿಳ್ಕೊಂಡಿದ್ದ. ಮತ್ತೆ ದೂರ್ವಾಸರು ಪಾಯಸವನ್ನ ಈ ಕೃಷ್ಣ ತನ್ನ ಮೈಗೆ ಹಚ್ಚಿಕೊಂಡಾಗ ನಡೆದಂಥ ದೂರ್ವಾಸರು ಆಗ ಕೊಟ್ಟಂಥ ಒಂದು ಶಾಪವನ್ನು ಕೂಡ ಕೃಷ್ಣ ನೆನಪಿಸ್ಕೊಂಡಂತೆ. ದೂರ್ವಾಸರು ಈ ಕೃಷ್ಣನನ್ನ ಪರೀಕ್ಷಿಸಬೇಕು ಅಂತ ಹಿಂದೆ ಬಂದಿದ್ರು. ದೂರ್ವಾಸರಿಗೆ ಸಕಲ ರೀತಿಯಾದಂತಹ ಭೋಜನವನ್ನ ಕೃಷ್ಣ ಏರ್ಪಡಿಸಿದ. ಮುಂದೆ ನನಗೆ ಬಡಿಸಿದಂಥ ಈ ಪಾಯಸವನ್ನು ನೀನು ಮೈಗೆ ಲೇಪಿಸಿಕೋ ಅಂತ ಹೇಳಿದ್ರು ಅವರು. ಕೃಷ್ಣ ಅದರಂತೆ ಅದನ್ನೆಲ್ಲ ಮೈಗೆ ಲೇಪಿಸಿಕೊಂಡ. ಆದ್ರೆ ಅವನು ಕಾಲಿಗೆ ಮಾತ್ರ ಪಾಯಸವನ್ನ ಲೇಪಿಸಿಕೊಳ್ಳಿಲ್ಲ ಅಂತ ಅಲ್ಲಿ ಹಿಂದೆ ಅನುಶಾಸನ ಪರ್ವದಲ್ಲಿಯೋ ಆಶ್ರಮಿಕ ಪರ್ವದಲ್ಲಿ ಎಲ್ಲಿ ಒಂದು ಕಥೆ ಬಂದಿದೆ, ಹಿಂದೆ ನಾವು ಅದನ್ನು ನೋಡಿದ್ದೀವಿ. ಆಗ ಈ ಕಾಲಿಗೆ ನೀನು ಪಾಯಸವನ್ನು ಲೇಪಿಸಿಕೊಳ್ಳಿಲ್ವಲ್ಲ, ಆದ್ರಿಂದ ಕಾಲಿನಲ್ಲಿಯೇ ನಿನಗೆ ಅಂತ್ಯ ಬರಲಿ ಅಂತ ಹೇಳಿದ್ರಂತವ್ರು. ಕುರುವಂಶದ ನಾಶ ಮತ್ತು ಯದುವಂಶದ ನಾಶ ಇದೆಲ್ಲವನ್ನು ಕೂಡ ಅವನು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ.
ಇಲ್ಲೊಂದು ಶ್ಲೋಕ ಹೀಗೆ ಕೇಳಿ ಬರ್ತದೆ. ಕುಲಸ್ತ್ರೀಣಾಂ ಸಂವೃತಾನಾಂ ಗವಾಂಚ ದ್ವಿಜೇಂದ್ರಾಣಾಂ ಬಲಮಾದಾಯ ಸರ್ವೇ ಯೋನಿರ್ದೇವಾನಾಂ ವರದೋ ಬ್ರಹ್ಮದೇವೋ ಗೋವಿಂದಾಖ್ಯೋ ವಾಸುದೇವೋಥ ನಿತ್ಯ ಅಂತ. ಈ ಶ್ಲೋಕ ಎಲ್ಲ ಕಡೆ ಇಲ್ಲ, ಅದೇನೋ ಪ್ರಕ್ಷಿಪ್ತವಾದಂತಹ ಶ್ಲೋಕ ಇರುವಂತಿದೆ. ಮತ್ತು ಅದನ್ನು ಅನುವಾದ ಮಾಡಿದವರು ಕೂಡ ಸರಿಯಾಗಿ ಅನುವಾದಿಸಿಲ್ಲ ಅದನ್ನು. ಕುಲಸ್ತ್ರೀಯರು ಮತ್ತು ಗೋವುಗಳು, ಬ್ರಾಹ್ಮಣರು, ಇವರ ಶಕ್ತಿಯನ್ನು ಅವನು ಧರ್ಮದಲ್ಲಿ ಇಟ್ಟು ಮುಂದಿನ ಕಾರ್ಯಕ್ಕೆ ಸಿದ್ಧನಾದ ಅಂತ ಅಲ್ಲಿ ಒಂದು ಅರ್ಥ ಕಾಣಿಸ್ತದೆ. ಧರ್ಮ ಈ ಜಗತ್ತಿನಲ್ಲಿ ಸ್ಥಿರವಾಗಿರಬೇಕಾದ್ರೆ ಸ್ತ್ರೀಯರು ಮತ್ತು ಗೋವುಗಳು ಅಂದರೆ ಆಕಳುಗಳು ಅಥವಾ ಶಾಸ್ತ್ರಗಳು ಮತ್ತು ಬ್ರಾಹ್ಮಣರು ಇವರ ಶಕ್ತಿಯನ್ನು ಧರ್ಮದಲ್ಲಿ ಇಟ್ಟಿದ್ದ. ಧರ್ಮವನ್ನು ಪಾಲಿಸುವುದು ಹೇಗೆ ಅಂದರೆ ಈ ಮೂವರು ಕೂಡ ಸುರಕ್ಷಿತರಾಗಿರಬೇಕು. ಸ್ತ್ರೀಯರು, ಶಾಸ್ತ್ರಗಳು ಮತ್ತು ಜ್ಞಾನಿಗಳ ಆ ಶಾಸ್ತ್ರಗಳನ್ನು ಓದುವಂಥ ಜ್ಞಾನಿಗಳಾದಂಥ ಬ್ರಾಹ್ಮಣರು, ಈ ಮೂವರು ಕೂಡ ಸುರಕ್ಷಿತರಾಗಿದ್ದರೆ ಧರ್ಮ ಇಲ್ಲವೂ ಪಾಲಿತ ಆಗುವಂತೆ, ಧರ್ಮ ಇಲ್ಲವೂ ಸುರಕ್ಷಿತವಾಗಿರ್ತದೆ. ಹಾಗೊಂದು ತಾತ್ಪರ್ಯವನ್ನು ಅಲ್ಲಿ ಹೇಳುವಂತೆ ಕಾಣ್ತಾರೆ. ಆದರೆ ಆ ಶ್ಲೋಕ ಪ್ರಕ್ಷಿಪ್ತ ಆದ್ದರಿಂದ ಅದಕ್ಕೊಂದು ಏನೋ ಅರ್ಥವನ್ನು, ಉತ್ತಮವಾದ ಏನು ಅರ್ಥ ಹೇಳಲಿಕ್ಕೆ ಸಾಧ್ಯ ಅದನ್ನು ಹೇಳಿದ್ದೇನೆ. ಅನುವಾದಕಾರರು ಅದಕ್ಕೆ ಸರಿಯಾದ ಅರ್ಥವನ್ನು ಹೇಳಲಿಲ್ಲ. ತತಶ್ಚಕಾರ ಇಂದ್ರಿಯ ಸನ್ನಿರೋಧಂ. ಒಬ್ಬ ವ್ಯಕ್ತಿ ಅಂತ್ಯಕಾಲದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಎಲ್ಲ ಬಾಹ್ಯ ವಸ್ತುಗಳ ಚಿಂತನವನ್ನು ಹೇಗೆ ನಿಲ್ಲಿಸ್ತಾನೋ, ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿ ಮಾಡ್ಕೋತಾನೋ, ಹಾಗೆ ಭಗವಂತನು ಕೂಡ ಇಂದ್ರಿಯಗಳನ್ನ ಅಂತರ್ಮುಖ ಮಾಡಿಕೊಂಡ ಅಂತ ಇದೊಂದು ಅಭಿಪ್ರಾಯ ಅದರಿಂದ ಗೊತ್ತಾಗ್ತದೆ. ಮೂರು ಜಗತ್ತನ್ನು ಅವನು ಪಾಲಿಸಿದ. ಹಾಗೆ ದುರ್ವಾಸರು ಯಾವ ಮಾತುಗಳನ್ನು ತನಗೆ ಹೇಳಿದ್ರು, ಕಾಲಿನಲ್ಲೇ ನಿನಗೆ ಅಂತ್ಯಕಾಲ ಬರಬೇಕು ಅಂತ, ಅದೆಲ್ಲವನ್ನು ಅವನು ಸತ್ಯ ಮಾಡಬೇಕಾಗಿತ್ತು. ಶಿಷ್ಯೇ ಮಹಾಯೋಗಂ ಉಪೇತ್ಯ ಕೃಷ್ಣ ಸನ್ನಿರುದ್ಧ ಇಂದ್ರಿಯ ವಾಂಗ್ಮನಾಹ. ತನ್ನ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತೆ ಮನಸ್ಸು ಎಲ್ಲವನ್ನು ಕೂಡ ಅವನು ತಡೆ ಹಿಡ್ಕೊಂಡ. ಒಂದು ಕಡೆ ಮಲಗಿದ. ಆತ ಮಲಗಿದ್ದು ಮಹಾಯೋಗ. ಕೃಷ್ಣ ಕುತ್ಕೊಂಡಿದ್ರು, ನಿಂತ್ಕೊಂಡಿದ್ರು, ಸಂಚಾರ ಮಾಡ್ತಾ ಇದ್ರು, ಮಲಗಿದ್ರು, ಅದೆಲ್ಲವೂ ಆತನಿಗೊಂದು ಯೋಗವೇ. ಹಾಗೆ ಮಲಗುವುದು ಕೂಡ ಈಗೊಂದು ಯೋಗವೇ. ಯೋಗ ಅಂದರೆ ಉಪಾಯ. ಜಗತ್ತಿನ ಸೃಷ್ಟಿಯಾದ್ಯ ಅಷ್ಟಕ ಏನಿದೆಯಲ್ಲ, ಸೃಷ್ಟಿ, ಪಾಲನ, ನಾಶ ಮೊದಲಾದದ್ದೆಲ್ಲ, ಅದೆಲ್ಲದಕ್ಕೆ ಆತ ಮಾಡುವಂತಹ ಒಂದು ಪ್ರಯತ್ನ ಏನಿದೆ, ಆ ಪ್ರಯತ್ನವನ್ನೇ ಇಲ್ಲಿ ಯೋಗ ಅಂತ ಅನ್ಬೇಕಷ್ಟೇ ನಾವು. ಅಂಥ ಒಂದು ಯೋಗ, ಆ ಯೋಗವನ್ನ ಅವಲಂಬಿಸಿಕೊಂಡು ಅವನು ಮಲಗಿದ್ದ ಅಂತ. ಮಹಾಯೋಗೇಶ್ವರೋ ಹರಿಹಿ ಅಂತ ಭಗವದ್ಗೀತೆಯು ಕೂಡ ಭಗವಂತನನ್ನ ಮಹಾಯೋಗೇಶ್ವರ ಅಂತ ವರ್ಣಿಸ್ತದೆ. ಅಂತ ಮಹಾಯೋಗೇಶ್ವರನಾದಂಥ ಈ ಭಗವಂತ ಹೀಗೆ ಅಲ್ಲಿ ಒಂದು ಕಡೆ ಮಲಗಿಬಿಟ್ಟ. ವಾಸ್ತವಿಕವಾಗಿ ಆತ ಮಲಗಿಯೇ ಇದ್ನ. ಪೂರ್ಣವಾಗಿ ನಾವು ನಿದ್ರೆ ಮಾಡುವಾಗ ಹಾಸಿಗೆ ಮೇಲೆ ಹೇಗೆ ಮಲಗಿರ್ತೇವೋ ಹಾಗೆ ಮಲಗಿದ್ನ. ಏನ್ ಮಾಡಿದ್ದ ನೋಡೋಣ ಅದನ್ನು. ಭಾಗವತದ 11ನೇ ಸ್ಕಂದದ 30ನೇ ಅಧ್ಯಾಯ ಏನ್ ಹೇಳ್ತದೆ ಅದನ್ನ ಈಗ ನೋಡೋಣ. ಈ ಮೊದಲು ಮಹಾಭಾರತ ಹೇಳಿದ್ದನ್ನು ನೋಡಿದ್ವಿ. ನಿಶಸಾದ ಧರೋಪಸ್ಥೆ ತೂಷ್ಣೀ ಮಾಸಾದ್ಯ ಪಿಪ್ಪಲಂ. ಅಶ್ವತ್ಥ ವೃಕ್ಷದ ಬಳಿಗೆ ಹೋದ. ಅದರ ನೆರಳಿನಲ್ಲಿ, ಅದರ ನೆಲದಲ್ಲಿ ಸುಮ್ಮನೆ ಕೂತ್ಕೊಂಡಂತೆ. ಚತುರ್ಭುಜವಾದ ಶರೀರ ಅದು, ಬಿಭ್ರತ್ ಚತುರ್ಭುಜಂ ರೂಪಂ. ಹಿಂದೆನೂ ಕೂಡ ಅನೇಕ ಬಾರಿ ನಾವಿದು ನೋಡಿದ್ವಿ. ಭಗವಂತ ಕೃಷ್ಣ ಸಾಮಾನ್ಯವಾಗಿ ಚತುರ್ಭುಜನೇ ಆಗಿರ್ತಿದ್ದ, ದ್ವಿಭುಜನ ಆಗಿರ್ತಿರ್ಲಿಲ್ಲ. ವಿಶ್ವರೂಪ ಮೊದಲಾದನ್ನು ತೋರಿಸುವಾಗ ಮತ್ತು ಅನೇಕ ಭುಜಗಳನ್ನು ತಾಳ್ತಿದ್ನೇ ಹೊರತು ಉಳಿದೆಲ್ಲ ಪ್ರಸಂಗಗಳಲ್ಲಿಯೂ ಕೂಡ ಅವನು ಚತುರ್ಭುಜನೇ ಆಗಿರ್ತಿದ್ದ. ಕಾಲಯವನನ್ನು ಮಣಿಸುವಾಗ ಚತುರ್ಭುಜನಾಗಿದ್ದ. ರುಕ್ಮಿಣಿ ಜೊತೆಗೆ ಪ್ರಣಯ ಕಲಹ ಆದಾಗ ಆಕೆಯನ್ನ ಅವನು ಏಳಿಸುವಾಗ ಚತುರ್ಭುಜನಾಗಿದ್ದ. ನಿನ್ನೆ ಈ ವಿಶ್ವರೂಪವನ್ನು ನೋಡಿ ನನಗೆ ಭಯ ಆಗಿದೆ, ಮೊದಲಿನಂತನೇ
ತೇನೇವ ರೂಪೇಣ ಚತುರ್ಭುಜೇನ, ನಿನ್ನ 4 ಭುಜದ ರೂಪವನ್ನೇ ನನಗೆ ತೋರಿಸು ಅಂತ ಅರ್ಜುನನು ಕೂಡ ಕೇಳ್ಕೊಂಡಿದ್ದ. ಅದರಂತೆ ಯಾವಾಗಲೂ ಅವನು ಚತುರ್ಭುಜನೇ ಆಗಿರ್ತಿದ್ದ. ಅಂಥ ಚತುರ್ಭುಜನಾದ ಭಗವಂತ ಒಂದ್ ಕಡೆ ಕೂತ್ಕೊಂಡ. ಆತ ಕೂತ್ಕೊಂಡಿದ್ರೆ ಅವನ ಶರೀರದ ಕಾಂತಿಯಿಂದ ಎಲ್ಲ ಕಡೆ ಇರುವ ಕತ್ತಲು ಕಿತ್ತಿ ಓಡಿ ಹೋಗಿತ್ತು. ಹೊಗೆ ಇಲ್ಲದ ಬೆಂಕಿಯಂತೆ ಇದ್ದ ಅವನು. ಶ್ರೀವತ್ಸಾಂಕಂ ಘನಶ್ಯಾಮಂ, ಮೋಡದಂತೆ ಅವನ ಬಣ್ಣ, ಮಂಗಲವಾದಂತಹ ಮೂರ್ತಿ, ಶ್ರೀವತ್ಸ ಚಿಹ್ನ ಎದುರು ಇತ್ತು. ಕೌಶೇಯಾಂಬರ ಯುಗ್ಮೇನ, ಕೌಶೇಯಗಳನ್ನ ಧರಿಸಿದ್ದ. ಸುಂದರ ಸ್ಮಿತ ವಕ್ತ್ರಾಬ್ಜಂ, ಮುಖದಲ್ಲಿ ಮಧುರವಾದಂತಹ ಮಂದಹಾಸ ಇತ್ತು. ಬಂಗಾರದ ಆಭರಣಗಳನ್ನು ಧರಿಸಿದ್ದ, ಕೌಸ್ತುಭ ಇತ್ಯಾದಿಗಳನ್ನು ಧರಿಸಿದ್ದ. ವನಮಾಲೆಯನ್ನು ಹಾಕಿಕೊಂಡಿದ್ದ. ಪಾಂಚಜನ್ಯ, ಸುದರ್ಶನ ಮೊದಲಾದ ಆಯುಧಗಳು ಮೂರ್ತಿಮಂತರಾಗಿ ಆತನ ಪಕ್ಕದಲ್ಲಿ ಕೂತ್ಕೊಂಡಿದ್ದ. ಕೃತ್ವೋರು ದಕ್ಷಿಣಂ ಪಾದಂ ಆಸೀನಂ ಪಂಕಜಾರುಣಂ, ಎಡತೊಡೆಯ ಮೇಲೆ ಬಲಗಾಲನ್ನ ಇಟ್ಟು ಅವನು ಕೂತ್ಕೊಂಡಿದ್ದ. ಕಾಲು ಚಾಚಿ ಕೂತ್ಕೊಂಡಿದ್ನೋ ಅಥವಾ ನೆಲದ ಮೇಲೆ ನಾವು ಒಂದು ಭದ್ರಾಸನದಲ್ಲಿ ಕೂತ್ಕೋತೀವಲ್ಲ ಆ ತರ ಕೂತಿದ್ದಂತೆ ಕಾಣಿಸ್ತದೆ. ಕಾಲು ಚಾಚಿ ಕೂತ್ಕೊಂಡಿದ್ದ ಅಂತ ಕೆಲವರು ವರ್ಣಿಸುವುದನ್ನು ಕೇಳಿದ್ದೇನೆ. ಹಾಗೇನಿಲ್ಲ, ಅದು ಕೂತ್ಕೊಂಡಿದ್ದ ಅಷ್ಟೆ. ಆದ್ರಿಂದ ತಾತ್ಪರ್ಯದಿಂದ ಹೇಳ್ತದೆ, ಅಥ ಆಸತಃ ಪಿಪ್ಪಲ ಮೂಲ ಈಶಿತು ಉರುಸ್ಥಿತಂ ಪಾದತಲಂ ಸುತಾಮ್ರಂ ದೃಷ್ಟ್ವಾ ಜರಾ ನಾಮ ಸಸರ್ಜ ಶಲ್ಯಂ ಭಕ್ತೋಪಿ ಅಲಂ ರೋಹಿತಂ ಶಂಕಮಾಣಃ. ಅವನು ವಸ್ತುತಃ ಭಗವಂತನ ಭಕ್ತನೇ, ಆದರೆ ಇದೊಂದು ಯಾವುದೋ ರೋಹಿತ ಮೃಗ, ಒಂದು ಜಾತಿಯ ಜಿಂಕೆ ಅಲ್ಲಿ ಕೂತ್ಕೊಂಡಿದೆ ಅಂತ ಅವನಿಗೆ ಕಾಣಿಸ್ತು. ಅವನು ಅದರ ಮೇಲೆ ಬಾಣಪ್ರಯೋಗ ಮಾಡಿದ. ಜರ ಅಂದ್ರೆ ಅವನು ಯಾರು? ವಸುದೇವನಿಗೆ ಒಬ್ಬ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನು. ದೊಡ್ಡ ಬಿಲ್ಲುಗಾರ, ಮಹಾಬಲಿಷ್ಠ ಅಂತ ಪ್ರಮಾಣ ಸಂಗ್ರಹಕಾರರು ಅದನ್ನು ವರ್ಣನೆ ಮಾಡ್ತಾರೆ. ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನೇನು ಹೇಳಲಿಲ್ಲ. ಗಾಂಧಾರಿಗೆ ಇದೊಂದು ಶಾಪ, ಗಾಂಧಾರಿ ಯದುವಂಶಕ್ಕೊಂದು ಶಾಪ ಕೊಟ್ಟಿದ್ದಲ್ಲ, ನಿಮ್ಮ ಯದುವಂಶವೆಲ್ಲವೂ ಕೂಡ ಪರಸ್ಪರ ಕಲಹದಿಂದಲೇ ನಷ್ಟ ಆಗಿ ಹೋಗ್ಲಿ ಅಂತ. ಕೃಷ್ಣನ ಅಂತ್ಯಕ್ಕೂ ಕೂಡ ಒಬ್ಬ ಯದುವಂಶದಲ್ಲಿ ಹುಟ್ಟಿದವನೇ ಬೇಕಾಯ್ತು. ಹಾಗಾಗಿ ಈ ಜರ ಅನ್ನುವ ಬೇಡದವನು ಕೂಡ ವಸುದೇವನ ಮಗನೇ ಅವನು. ಮತ್ತೆ ದೂರ್ವಾಸರು ಕೃಷ್ಣನಿಗೆ ಅಂಗಾಲಿನಲ್ಲೇ ಮೃತ್ಯು ಅಂತ ಶಾಪ ಕೊಟ್ಟಿದ್ರು. ಆದ್ರಿಂದ ಅಂಗಾಲಿಗೆ ಅವನು ಬಾಣವನ್ನ ಪ್ರಯೋಗಿಸಿದ್ದ. ಅಚ್ಛೇದ್ಯಾಭೇದ್ಯ ದೇಹಸ್ಯ ಶಲ್ಯೇ ಪಾದಮುಪಸ್ಥಿತೆ ಸಮೀಪಮಾಗಮತ್ ವ್ಯಾಧ ದೃಷ್ಟ್ವಾ ಭೀತಃ ಅಪತದ್ಭುವಿ. ಅಚ್ಛೇದ್ಯವಾದ ಅಭೇದ್ಯವಾದ ಭಗವಂತನ ಶರೀರ, ಅದರ ಪಾದ ಇದು. ಅದಕ್ಕೆ ಈ ಬಾಣ ತಾಕಿದಾಗ ಆ ಬೇಡರವನಲ್ಲಿ ಬಂದು ನೋಡಿ ಭಯಪಟ್ಟ. ವಿಪ್ರವಾಕ್ಯಂ ಮಾನಯಾನಃ. ವಸ್ತುತಃ ಈ ಮುನಿಗಳು ಯಾದವ ವಂಶಕ್ಕೇನು ಶಾಪ ಕೊಟ್ಟಿದ್ರಲ್ಲ, ಅದನ್ನ ಆಗುವಂತೆ ಮಾಡಿದ್ದ, ಶಾಪ ಕಾರ್ಯರೂಪಕ್ಕೆ ಬರುವಂತೆ ಮಾಡಿದ್ದ ಕೃಷ್ಣ. ಆದ್ರೆ ಆ ಬೇಡರವನು ಹೆದರಿದ. ಪಾಪಿಯಾದ ನನ್ನನ್ನು ಕೊಲ್ಲು ಅಂತ ಅವನು ಕೇಳ್ಕೊಂಡಂತೆ. ಕೃಷ್ಣ ಅವನನ್ನ ಸ್ವರ್ಗಕ್ಕೆ ಕಳಿಸಿದ ಅಂತ ಹೇಳ್ತದೆ ತಾತ್ಪರ್ಯ ನಿರ್ಣಯ. ಭಾಗವತ ಹೇಳ್ತದೆ, ಅವನು ಕಬ್ಬಿಣದ ಒನಕೆಯ ತುಂಡನ್ನ ತನ್ನ ಬಾಣದಲ್ಲಿ ಜೋಡಿಸ್ಕೊಂಡಿದ್ನಲ್ಲ ಅವನು ಆ ಕೃಷ್ಣನ ಪಾದವನ್ನ ಯಾವುದೋ ಜಿಂಕೆಯ ಒಂದು ಅವಯವ ಅಂತ ತಿಳ್ಕೊಂಡ. ಅದರಂತೆ ಬಾಣ ಹೊಡೆದು ಬಿಟ್ಟ. ಸಮೀಪಕ್ಕೆ ಬಂದು ನೋಡ್ತಾನೆ, ಚತುರ್ಭುಜಂ ತಂ ಪುರುಷಂ ದೃಷ್ಟ, 4 ಭುಜದ ಭಗವಂತ ಅಲ್ಲಿ ಕಾಣಿಸಿದ. ಅವನ ಕಾಲಿಗೆ ನಮಸ್ಕಾರ ಮಾಡಿದ. ಪಾಪಿಯಾದಂಥ ನನ್ನ ಅಪರಾಧವನ್ನು ಮನ್ನಿಸು, ಕ್ಷಂತುಮರ್ಹಸಿ ಪಾಪಸ್ಯ ಉತ್ತಮ ಶ್ಲೋಕ ಮೇ ಅನಘ. ಯಾವ ಭಗವಂತನ ಅನುಸ್ಮರಣವೇ ನಮ್ಮ ಅಜ್ಞಾನದ ಕತ್ತಲನ್ನು ಕಳೆದು ಸದ್ಗತಿಯನ್ನು ಕೊಡ್ತದೋ ಅಂಥ ನಿನಗೆ ನಾನು ಅಪರಾಧ ಮಾಡಿಬಿಟ್ಟಿದ್ದೇನೆ, ನನ್ನನ್ನು ಕೊಂದು ಹಾಕುವ. ನಾನು ಎಂದೂ
ಈ ಇಂಥ ಒಂದು ಅಪಚಾರವನ್ನ ಯಾವ ಸಜ್ಜನರಿಗೂ ಮಾಡದೇ ಇರುವಂತಾಗಲಿ. ನಿನ್ನ ಇಚ್ಛೆಯಿಂದಲೇ ಈ ಜಗತ್ತಿನ ಎಲ್ಲರ ಬುದ್ಧಿಯೂ ಕೂಡ ಮಂಕಾಗ್ತದೆ. ನಾವು ನಿನ್ನನ್ನು ಏನು ಸ್ತುತಿಸ್ಲಿಕ್ಕೆ ಸಾಧ್ಯ? ಆಗ ಕೃಷ್ಣ ಅವನಿಗೆ ಹೇಳಿದಂತೆ, ಮಾ ಭೈರ್ಜರ ತ್ವಮುತ್ತಿಷ್ಠ ಕಾಮ ಏಷ ಕೃತೋ ಹಿಮೆ. ನನ್ನ ಆಜ್ಞೆಗೆ ಅನುಸಾರವಾಗಿ, ನನ್ನ ಇಚ್ಛೆಗನುಸಾರವಾಗಿಯೇ ಏನು ನಡೀಬೇಕಾಗಿತ್ತೋ ಅದು ನಡೆದಿದೆ. ಸ್ವರ್ಗವನ್ನ ಹೊಂದು ಅಂತ ಅವನಿಗೆ ಅನುಗ್ರಹ ಮಾಡಿದ. ಆ ಬೇಡ ಆ ಕೃಷ್ಣನಿಗೆ 3 ಪ್ರದಕ್ಷಿಣೆ ಮಾಡಿದ. ತ್ರಿಃ ಪರಿಕ್ರಮ್ಯ ತಂ ನತ್ವ ವಿಮಾನೇನ ದಿವಂ ವ್ಯಯೌ. ಮಹಾಭಾರತನೂ ಹೇಳ್ತದೆ, ಜರ ಅನ್ನುವ ಹೆಸರಿನ ಭಯಂಕರನಾದಂಥ ಬೇಡರವನು ಅಲ್ಲಿಗೆ ಬಂದ. ಅವನು ಕೃಷ್ಣನೊಂದು ಮೃಗ ಅಂತ ತಿಳ್ಕೊಂಡು ಬಾಣ ಪ್ರಯೋಗ ಮಾಡಿದ ಅವನ ಮೇಲೆ. ಮುಂದೆ ಕೃಷ್ಣನನ್ನ ನೋಡಿದ, ಅಲ್ಲಿಗೆ ಬಂದು ಅವನಿಗೆ ಕ್ಷಮೆ ಕೇಳಿದ. ಕೃಷ್ಣ ಅವನಿಗೆ ಆಶ್ವಾಸನ ಕೊಟ್ಟ. ಮುಂದೆ ಪರಮ ಪದವಿಗೆ ಹೊರಟು ಹೋದ. ಅಲ್ಲಿ ಇಂದ್ರ, ಅಶ್ವಿನಿ ದೇವತೆಗಳು, ರುದ್ರರು, ಆದಿತ್ಯರು, ವಸುಗಳು, ವಿಶ್ವೇ ದೇವತೆಗಳು, ಅಪ್ಸರೆಯರು ಎಲ್ಲರೂ ಬಂದು ಕೃಷ್ಣನನ್ನು ಸ್ವಾಗತಿಸಿದರು. ನಾರಾಯಣ ಪ್ರಭವಶ್ಚ ಅವ್ಯಯಶ್ಚ ಯೋಗಾಚಾರ್ಯ ರೋದಸಿ ವ್ಯಾಪ್ಯ ಲಕ್ಷ್ಮ್ಯ ಸ್ಥಾನಂ ಪ್ರಾಪ್ಯ ಸ್ವಂ ಮಹಾತ್ಮ ಪ್ರಮೇಯಂ. ಯೋಗಾಚಾರ್ಯ ಈ ಕೃಷ್ಣ ಅಂಥವನು ಅವರೆಲ್ಲರ ಸ್ವಾಗತವನ್ನ ಸ್ವೀಕಾರ ಮಾಡಿದ, ಅವರ ಪೂಜೆಯನ್ನು ಸ್ವೀಕಾರ ಮಾಡಿದ. ತಂ ವೈ ದೇವಾ ಪ್ರತ್ಯನಂದಂತ ರಾಜನ್ ಮನುಷ್ಯೇಷ್ಠಾ ಋಗ್ಭೀಃ ಆನರ್ಚುರೀಶಂ ತಂ ಗಂಧರ್ವಾ ಚ ಅಪಿ ತಸ್ಥು ಸ್ತುವಂತಹ ಪ್ರೀತ್ಯಾಚೈನಂ ಪುರುಹೂತೋಭ್ಯನಂದತ. ಎಲ್ಲ ದೇವತೆಗಳು ಭಗವಂತನನ್ನು ಸ್ತುತಿಸಿದರು, ಮುನಿಗಳು ಋಕ್ಕುಗಳ ಮೂಲಕ ಆತನನ್ನು ಸ್ತುತಿಸಿದರು, ಗಂಧರ್ವರು ಅವನನ್ನು ಸ್ತೋತ್ರ ಮಾಡಿದರು, ಮತ್ತೆ ಇಂದ್ರನು ಅವನನ್ನ ಅಭಿನಂದಿಸಿದ. ಈ ಮುಂದಿರುವಂಥ ಕೆಲವು ಶ್ಲೋಕಗಳು ಎಲ್ಲ ಕಡೆ ಕಾಣಿಸೋದಿಲ್ಲ, ಎಲ್ಲ ಪಾಠಗಳಲ್ಲೂ ಇಲ್ಲ, ಆದರೂ ನೋಡೋಣ. ನಮೋ ನಮಸ್ತೆ ಭಗವನ್ ಶಾರ್ಂಗಧನ್ವನ್. ಶಾರ್ಂಗವೆಂಬ ಧನುಸ್ಸನ್ನು ಹೊತ್ತವನೇ, ಭೂಮಿಯಲ್ಲಿ ಧರ್ಮದ ಸ್ಥಾಪನೆಗೋಸ್ಕರ ಆವಿರ್ಭವಿಸಿದೆ, ಕಂಸ ಮೊದಲಾದವರೆಲ್ಲರನ್ನು ನಾಶಪಡಿಸಿದೆ, ಭೂಮಿಯನ್ನ ಸುರಕ್ಷಿತವನ್ನಾಗಿ ಮಾಡಿದೆ. ನೀನು ನಮ್ಮೆಲ್ಲರನ್ನು ಕೂಡ ರಕ್ಷಿಸಬೇಕು. ವೇದಗಳಿಂದ ಮಾತ್ರ ನಿನ್ನ ಸ್ವರೂಪ ಅಂತನ್ನೋದು ನಮಗೆಲ್ಲರಿಗೂ ತಿಳಿದು ಬಂದಿತ್ತು. ಹೀಗೆ ಹೇಳಿ ಆ ದೇವತೆಗಳೆಲ್ಲ ಲಕ್ಷ್ಮೀ ಸಮೇತನಾದ ಭಗವಂತನ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಕೃಷ್ಣ ಮುಂದೆ ಸೂರ್ಯಮಂಡಲವನ್ನು ಪ್ರವೇಶಿಸಿ ಅಲ್ಲಿಂದ ಹೋಗುವನಿದ್ದ. ಆಗ ಅಲ್ಲೊಂದು ಅಶರೀರವಾಣಿ ಕೇಳಿ ಬಂತಂತೆ. ಭುಜೈಶ್ಚತುರ್ಭಿ ಸಮುಪೇತಂ ಅಮೇದಂ ರೂಪಂ ವಿಶಿಷ್ಟಂ ಜೀವಿತಂ ಸಂಸ್ಥಿತಂ ಚ ಭೂಮೌ ಗತಂ ಪೂಜಯತಾ ಪ್ರಮೇಯಂ ಸದಾ ಹಿ ತಸ್ಮಿನ್ ನಿವಸಾಮಿ ಇತಿ ದೇವಾಹ. 4 ಭುಜಗಳಿಂದ ಕೂಡಿದ ಭೂಮಿಸ್ಥವಾದ ನನ್ನ ಈ ರೂಪವನ್ನ ನೀವು ಯಾವತ್ತೂ ಕೂಡ ಪೂಜಿಸಿರಿ. ನಾನು ಆ ರೂಪದಲ್ಲಿ ಯಾವತ್ತೂ ಸನ್ನಿಹಿತನಾಗಿರ್ತೇನೆ. ಮುಂದೆ ಇಷ್ಟಾದ್ಮೇಲೆ ಕೃಷ್ಣ ಅದೃಷ್ಟನಾಗಿಬಿಟ್ಟ. ಎಷ್ಟು ಹುಡುಗಿದ್ರು ಕೂಡ ಆ ರೂಪ ಈ ದೇವತೆಗಳಿಗೆ ಕಾಣಲಿಲ್ಲ. ಆ ಭಗವಂತನನ್ನ ಕೀರ್ತಿಸ್ತಾ ಬ್ರಹ್ಮ ಮೊದಲಾದ ದೇವತೆಗಳೆಲ್ಲ ತಮ್ಮ ತಮ್ಮ ಲೋಕಕ್ಕೆ ತೆರಳಿದರು. ಅಲ್ಲಿಗೆ TR ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ 5ನೇ ಅಧ್ಯಾಯ, ಮತ್ತೆ ಉತ್ತರ ಭಾರತದ ಪಾಠದಲ್ಲಿ 4ನೇ ಅಧ್ಯಾಯ ಸಮಾಪ್ತವಾಗಿದೆ. ತಾತ್ಪರ್ಯ ಏನು ಹೇಳ್ತದೆ? ಹಿಂದೆ ಈ ಭೃಗು ಋಷಿ ಭಗವಂತನ ಎದೆಗೆ ಒದ್ದಿದ್ನಲ್ಲ, ತ್ರಿಮೂರ್ತಿಗಳನ್ನು ಪರೀಕ್ಷಿಸುವ ಸಂದರ್ಭದಲ್ಲಿ ಈ ವಿಷ್ಣುವು ಕೂಡ ನನ್ನನ್ನು ಸರಿಯಾಗಿ ಗೌರವಿಸಲಿಲ್ಲ ಅಂತ ಸಿಟ್ಟಿನಿಂದ ಈಗಾಗಲೇ ಬ್ರಹ್ಮ ಮತ್ತು ರುದ್ರರನ್ನು ಪರೀಕ್ಷಿಸಿ ಬಂದಿದ್ದಂತಹ ಭೃಗು ಭಗವಂತನಿಗೆ ಒದ್ದಿದ್ದ. ಪಾದಪ್ರಹಾರ ದೋಷೇಣ, ಆ ದೋಷದಿಂದ ಆ ಭೃಗು ವ್ಯಾಧನಾಗಿ ಹುಟ್ಟಿದ್ದ. ಮುಂದೆ ಪಶ್ಚಾತ್ತಾಪವೂ ಆಗಿತ್ತು ಅವನಿಗೆ. ಅದಕ್ಕಾಗಿ ಆತನನ್ನ ಅದೇ ಶರೀರದಿಂದಲೇ ಆತ ಸ್ವರ್ಗಕ್ಕೆ ಹೋಗುವಂತೆ ಮಾಡಿದ ಕೃಷ್ಣ.
ವಿಷ್ಣುವಿನ ಎದೆಗೆ ಒದ್ದಿದ್ನಲ್ಲ ಈ ಭೃಗು, ಅವಾಗಲೂ ಕೂಡ ಅವನ ಮನಸ್ಸಿನಲ್ಲಿ ಭಕ್ತಿಯೇನು ಲುಪ್ತ ಆಗಿರಲಿಲ್ಲ. ನನ್ನನ್ನು ಈ ವಿಷ್ಣು ಸ್ವಾಗತಿಸಲಿಲ್ಲ ಅನ್ನೋದು ಮಾತ್ರ ಅವನ ಸಿಟ್ಟಾಗಿತ್ತು. ಆದ್ರಿಂದ ಅವನು ಬೇಡದ ಜನ್ಮದಲ್ಲಿ ಹುಟ್ಟಿದ್ರೂ ಕೂಡ ಭಕ್ತಿ ಲೋಪ ಆಗಿರಲಿಲ್ಲ ಮತ್ತು ತಿಳಿಯದೇ ಬಾಣ ಪ್ರಯೋಗ ಮಾಡಿದ್ರಿಂದ ಅದು ಹೆಚ್ಚು ದೋಷಕರವೂ ಕೂಡ ಆಗಲಿಲ್ಲ ಅಂತ. ಆದ್ರಿಂದ ಅವನಿಗೆ ಸದ್ಗತಿಯೇ ಆಯಿತು. ಅಂತೂ ಈತ ಭೃಗು ಋಷಿಯೇ ಜರ ಆಗಿ ಹುಟ್ಟಿದ್ದ. ವಾಲಿಯೇ ತ್ರೇತಾಯುಗದ ವಾಲಿಯೇ ಸೇಡನ್ನು ತೀರಿಸ್ಕೊಳ್ಳಿಕ್ಕಾಗಿ ಬೇಡರವನಾಗಿ ಹುಟ್ಟಿದ್ದ ಅಂತ ಕೆಲವರು ಹೇಳ್ತಾರೆ. ಅದು ಸರಿಯಲ್ಲ ಅಂತ ನಾವು ಭಾವಿಸ್ಬೇಕು. ಈ ಜರ ಬೇಡನ ಕುರಿತಾಗಿ ನಾವು ಒಂದು ಪ್ರಮಾಣ ವಚನ ಸಂಗ್ರಹ ಅನ್ನೋ ಗ್ರಂಥದಲ್ಲಿ ಬಂದಿದ್ದ ಶ್ಲೋಕ ನೋಡಿದ್ವಲ್ಲ. ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಆ ಶ್ಲೋಕ ಉದ್ಧರಿಸ್ತಾರೆ. ಅದು ಶೂದ್ರಾಯಾಮ್ ಅಭದ್ವೀರೋ ವಸುದೇವಾನ್ ಮಹಾಬಲಃ. ವಸುದೇವನಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನು, ಮಹಾಬಲಿಷ್ಠ ಅವನು ಅಂತ. ಇದು ಮಹಾಭಾರತದ ಮೌಸಲ ಪರ್ವದಲ್ಲಿಯೇ ಈ ಶ್ಲೋಕ ಬಂದಿದೆ ಅಂತ ಅಲ್ಲಿ ಹೇಳ್ತಾರೆ. ಈಗ ನಾನು ಇಲ್ಲೇನು ಪುಸ್ತಕಗಳನ್ನ ಎದುರುಗಡೆ ಇಟ್ಕೊಂಡು ನೋಡ್ತಾ ಇದ್ದೀನಿ, ಸದ್ಯ ಅದಿಲ್ಲೂ ಕಂಡಿಲ್ಲ. ಮುಂದೆಲ್ಲಾದರೂ ಆ ಶ್ಲೋಕ ಬರ್ತದೇನೋ, ಅದನ್ನು ಆಮೇಲೆ ನೋಡೋಣ. ಸಾಮಾನ್ಯವಾಗಿ ಪುರಾಣಿಕಾಚಾರ್ಯರಾಗಲಿ ಗೋವಿಂದಾಚಾರ್ಯ ಆಗಲಿ TR ಕೃಷ್ಣಾಚಾರ್ಯರ ಪಾಠವನ್ನು ಅನುಸರಿಸಿರ್ತಾರೆ. ಅದರಿಂದ ಈ ಶ್ಲೋಕ ಎಲ್ಲಿದು ಅದು ಗೊತ್ತಾಗಲಿಲ್ಲ. ಅದು ಅವರು ತಮ್ಮ ಸುಲಲಿತ ಭಾಗವತದಲ್ಲೂ ಉದ್ಧರಿಸಿದ್ದಾರೆ ಮತ್ತು ತಾತ್ಪರ್ಯ ನಿರ್ಣಯದಲ್ಲೂ ಉದ್ಧರಿಸಿದ್ದಾರೆ. ಆದರೆ ನನಗೆ ಆ ಶ್ಲೋಕ ಈಗ ನಾವು ನೋಡ್ತಿರೋ ಭಾಗದಲ್ಲಿ ಸಿಕ್ಕಿಲ್ಲ. ಮುಂದೆ ಎಲ್ಲಾದರೂ ಬರ್ತದ ಅದನ್ನು ನೋಡಬೇಕು. ಈ 5ನೇ ಅಧ್ಯಾಯದಲ್ಲಿ ಸಿಕ್ಕಿಲ್ಲ, ಮುಂದೆ ಸಿಕ್ಕರೆ ಅದನ್ನು ಮತ್ತೆ ಗುರುತು ಮಾಡ್ಕೊಳ್ಳೋಣ. ತಾತ್ಪರ್ಯ ನಿರ್ಣಯ ಮುಂದಿನ ಘಟನೆಗಳನ್ನು ವರ್ಣನೆ ಮಾಡ್ತದೆ. ಕೃಷ್ಣ ತನ್ನ ಲೋಕಕ್ಕೆ ತೆರಳಿದ. ಬ್ರಹ್ಮಾದಿಗಳೆಲ್ಲ ಆತನನ್ನು ಸ್ತೋತ್ರ ಮಾಡ್ತಾ ಹಿಂಬಾಲಿಸಿದರು. ಗೋಪಾಲ ಮಂತ್ರಂ ಭಜತಾಂ ಫಲಪ್ರದಂ. ಗೋಪಾಲ ಮಂತ್ರವನ್ನು ಯಾರು ಭಜಿಸ್ತಾರೆ ಅಂಥವರಿಗೆ ಫಲ ಕೊಡುವುದಕ್ಕಾಗಿ ಕೃಷ್ಣ ಒಂದು ರೂಪದಿಂದ ಈ ಭೂಲೋಕದಲ್ಲೇ ಅದೃಶ್ಯನಾಗಿ ನಿಂತ. ಗೋಪಾಲ ಮಂತ್ರ ಅಂದ್ರೆ ಯಾವುದು? ಸಂತಾನ ಗೋಪಾಲ ಕೃಷ್ಣ ಮಂತ್ರವೋ ಹೇಗೆ? ನನಗೂ ಗೊಂದಲ ಇದೆ. ಇಲ್ಲ, ಆದರೆ ಗೋವಿಂದಾಚಾರ್ಯರು ಷಡಕ್ಷರಂ ಕೃಷ್ಣ ಮಂತ್ರಂ, ಕ್ಲೀಂ ಕೃಷ್ಣಾಯ ನಮಃ ಅಂತನ್ನುವ ಮಂತ್ರ ಏನಿದೆ ಅದು ಕಲಿಯುಗದಲ್ಲಿ ಬಹಳ ಪ್ರಶಸ್ತವಾದ ಮಂತ್ರ. ಅದನ್ನು ಜಪಿಸುವವರಿಗೆ ನಾನು ಎಲ್ಲ ಫಲವನ್ನು ಕೊಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಅದನ್ನೇ ಈ ದಕ್ಷಿಣ ಭಾರತದ ಪಾಠದಲ್ಲಿ ಪ್ರಚಲಿತ ಇರುವಂಥ, ಈಗ ನಾವು ನೋಡಿದಂಥ 5ನೇ ಅಧ್ಯಾಯದಲ್ಲಿ ಇರುವಂಥ ಶ್ಲೋಕ, ಭುಜೈ ಚತುರ್ಭಿಹಿ ಸಮುಪೇತಂ. 4 ಭುಜಗಳಿಂದ ಕೂಡಿದ ನನ್ನ ಈ ರೂಪವನ್ನು, ಭೂಮಿಯಲ್ಲಿರುವ ರೂಪವನ್ನು ನೀವು ಪೂಜಿಸಿರಿ, ನಾನು ಆ ರೂಪದಿಂದ ಯಾವತ್ತೂ ಜಗತ್ತಿನಲ್ಲಿ ಸನ್ನಿಹಿತನಾಗಿರ್ತೇನೆ ಅಂತ ಅವನು ಹೇಳ್ತಾನೆ. ಅದರಿಂದ ಗೋಪಾಲ ಮಂತ್ರ ಅಂದರೆ ಕೃಷ್ಣ ಮಂತ್ರ ಅಂತ ನಾವು ಭಾವಿಸಬಹುದು. ಒಂದು ರೂಪದಿಂದ ಹೀಗೆ ಭೂಮಿಯಲ್ಲಿ ಅದೃಶ್ಯನಾಗಿ ನಿಂತ, 2ನೇ ರೂಪದಿಂದ ಸೂರ್ಯಮಂಡಲದಲ್ಲಿ ನಿಂತ, 3ನೇ ರೂಪದಿಂದ ಶಿವನಿಂದ ಪೂಜಿತನಾಗಿ ನಿಂತ, ತೃತೀಯ ಮಾಸಿ ಶಿವ ಪೂಜಿತಂ ವಪುಹು. 4ನೇ ರೂಪದಿಂದ ಬ್ರಹ್ಮಲೋಕದಲ್ಲಿ ಬ್ರಹ್ಮನಿಂದ ಪೂಜಿತವಾಗಿ ನಿಂತ್ಕೊಂಡ. ಆ ಕೃಷ್ಣ 5ನೇ ರೂಪವನ್ನು ಒಪರಸ್ಯ ಪಂಚಮಂ ಭಕ್ತ್ಯ ಅನ್ವಯೋ ದೇವವರಾಹ ಸ್ವಶಕ್ತ್ಯ. 5ನೇ ರೂಪ ಮುಂದೆ ಹೋಗ್ತಿದ್ದಾಗ ಅದನ್ನೆಲ್ಲ ದೇವತೆಗಳು ಹಿಂಬಾಲಿಸಿದರು. ಆದರೆ ಆ ಪ್ರಕಾಶ ಅವರ ಕಣ್ಣು ಕುಕ್ಕಿತ್ತು. ಎಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯವೋ ಅಷ್ಟು ಹೋದ್ರು, ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಗರುಡ ಶೇಷ ರುದ್ರರು ಜೊತೆಗೆ ಬರ್ತಾ ಇದ್ರು. ಆದರೂ ಅವರನ್ನು ಬಿಟ್ಟು ಚತುರ್ಮುಖ ಒಬ್ಬ ಮಾತ್ರ ಮುಂದೆ ಹೋದ ಅಂತ ಇಲ್ಲಿ ಕಾಣಿಸ್ತದೆ. ಆ ಭಗವಂತನ ಲೋಕಕ್ಕೆ ಹೋದ. ಅಲ್ಲಿ ಪರಮಾತ್ಮ ಈ ಚತುರ್ಮುಖ ಬ್ರಹ್ಮನನ್ನು ಆಲಿಂಗಿಸಿದ, ಮತ್ತೆ ರಹಸ್ಯದಲ್ಲಿ ಸಂಭಾಷಣವನ್ನು ಮಾಡಿದ ಪರಮಾತ್ಮನ ಜೊತೆಗೆ. ಮುಂದೆ ಪರಮಾತ್ಮ ಮೂಲ ರೂಪದಿಂದ ಜೊತೆಗೆ ಐಕ್ಯವನ್ನು ಹೊಂದಿದ. ಆದರೆ ಒಂದು ವಿಶೇಷ ಶಕ್ತಿಯಿಂದ ಕೃಷ್ಣನ ರೂಪದಿಂದ ಕೂಡ ಇದ್ದ. ಬ್ರಹ್ಮಾಪಿ ಶರ್ವಾದಿಯುತಃ ಸ್ವಲೋಕಂ ಪ್ರಾಪ್ತಃ ಪುನಸ್ತತ್ರ ಚ ಕೃಷ್ಣಂ. ಚತುರ್ಮುಖ ಬ್ರಹ್ಮ ಮತ್ತೆ ತನ್ನ ಸತ್ಯಲೋಕಕ್ಕೆ ಬಂದ, ಅಲ್ಲಿಯೂ ಕೃಷ್ಣನನ್ನು ನೋಡಿದ.
ದೇವತೆಗಳು ಸೂರ್ಯಮಂಡಲದಲ್ಲಿರುವಂತಹ ಕೃಷ್ಣನನ್ನ ನೋಡ್ತಾ ಆನಂದಿಸಿದರು. ಹಿಂದೆ ರಾಮ ಮೊದಲಾದ ಯಾವ ಅವತಾರದಲ್ಲೂ ಕೂಡ ಅವನು ಹೀಗೆ ದೇಹ ತ್ಯಾಗ ಮಾಡಿದ್ದಂತೆ ಅವನು ತೋರಿಸ್ಕೊಂಡೇ ಇಲ್ಲ. ಆದರೆ ಕೃಷ್ಣಾವತಾರದಲ್ಲಿ ತಾಮಸರಿಗೆ ಮೋಹ ಬರಬೇಕೆಂಬ ದೃಷ್ಟಿಯಿಂದ ತನ್ನ ದೇಹವನ್ನು ಪರಿತ್ಯಾಗ ಮಾಡುವಂತೆ ಅವನು ಕಾಣಿಸ್ಕೊಂಡ. ತನ್ನ ಚಿದಾನಂದಾತ್ಮಕವಾದ ದೇಹಕ್ಕೆ ಸದೃಶವಾದ ಮತ್ತೊಂದು ದೇಹವನ್ನು ಈ ಭೂಲೋಕದಲ್ಲಿ ಇಟ್ಟು ತಾನು ವೈಕುಂಠ ಲೋಕಕ್ಕೆ ಹೊರಟೋದ. ಆ ಭೌತಿಕ ದೇಹವನ್ನೇ ಅರ್ಜುನಾದಿಗಳು ಮುಂದೆ ಸುಟ್ಟು ಹಾಕಿದರು. ಐತರೇಯ ಉಪನಿಷತ್ತಿನ ದ್ವಿತೀಯಾರಣ್ಯಕದ 5ನೇ ಅಧ್ಯಾಯದ ಅಂತ್ಯಭಾಗದ ಭಾಷ್ಯ. ಜೀವನೊಡನೆ ದೇವತೆಗಳಿಗೂ ಜನ್ಮ ಇದೆ, ಭಗವಂತನ ಶರೀರ ಪ್ರವೇಶ ನಿರ್ಗಮ ಇತ್ಯಾದಿಗಳನ್ನು ವರ್ಣನೆ ಮಾಡುವ ಪ್ರಸಂಗ. ಅಲ್ಲಿ ಕೃಷ್ಣಾವತಾರ ಪರಿಸಮಾಪ್ತ ಆಗಲಿಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಸ್ಕಂದ ಪುರಾಣದ ಮಾತನ್ನು ಉದ್ಧರಿಸ್ತಾರೆ. ನಾವು ಭಾಗವತ ನೋಡಿ ಆಯಿತು, ಮಹಾಭಾರತ ನೋಡಿ ಆಯಿತು, ತಾತ್ಪರ್ಯ ನಿರ್ಣಯ ನೋಡಿ ಆಯಿತು, ಸ್ಕಂದ ಪುರಾಣವನ್ನು ಕೂಡ ನೋಡೋಣ. ಕೃಷ್ಣೋ ಹಿ ಅತ್ಯಕ್ತ ದೇಹೋಪಿ ತ್ಯಕ್ತ ದೇಹವದೇವಚ ಲೋಕಾನಾಂ ದರ್ಶಯಾಮಾಸ ಸ್ವರೂಪ ಸದೃಶಾಕೃತಿಂ ಏನ ರೂಪೇಣ ಕಂಸಾಧೀನ್ ಜಗ್ನೇ ತದ್ರೂಪಮೇವ ಹಿ ಪೂಜ್ಯತೆ ಅದ್ಯಾಪಿ ಶರ್ವಾದ್ಯೈಃ ನಿರ್ಮಿತ ಅನ್ಯ ಶವಾಕೃತಿ ಸ್ವರ್ಗಾರೋಹಣ ಕಾಲೇ ತು ಜನಾಸ್ತೇನ ಇವ ಮೋಹಿತಾಃ ಯತ್ತದ್ರೂಪಂ ನಿಜಂ ವಿಷ್ಣೋಃ ದೃಷ್ಟಂ ಸರ್ವಜನೈಃ ಭುವಿ ಅದ್ಯಾಪಿ ದೇವಲೋಕೆ ದೃಶ್ಯತೆ ಸರ್ವದೇವತೈಃ. ಕೃಷ್ಣ ಅವತಾರ ಪರಿಸಮಾಪ್ತ ಮಾಡುವಾಗ ಶರೀರವನ್ನು ಬಿಡಲಿಲ್ಲ. ತನ್ನ ಸ್ವರೂಪ ದೇಹಕ್ಕೆ ಸಮಾನವಾದಂತಹ ಒಂದು ಮೃತದೇಹವನ್ನು ಭೌತ ದೇಹವನ್ನು ಸೃಷ್ಟಿ ಮಾಡಿ ಅಲ್ಲಿ ಇಟ್ಟು ಹೋದ. ಯಾವ ರೂಪದಿಂದ ಕೃಷ್ಣ ಕಂಸಾದಿಗಳನ್ನು ಕೊಂದು ಹಾಕಿದ್ನೋ ಅದು ಇವತ್ತು ರುದ್ರಾದಿಗಳ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದೆ. ಶವದ ಆಕೃತಿ ಬೇರೊಂದಿತ್ತು ಭೌತ ದೇಹ, ಅದನ್ನು ನೋಡಿಯೇ ಜನ ಭ್ರಾಂತಿಗೊಳಗಾದರು. ಮತ್ತೆ ವಿಷ್ಣುವಿನ ಸ್ವರೂಪ ದೇಹವನ್ನು ಕೂಡ ಜನ ಈ ಜಗತ್ತಿನಲ್ಲಿ ಕಂಡಿದ್ರಲ್ಲ, ಅದು ದೇವಲೋಕದಲ್ಲಿ ಇಂದೂ ಕೂಡ ದೇವತೆಗಳ ಪೂಜೆಯನ್ನು ಸ್ವೀಕಾರ ಮಾಡ್ತಿದೆ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಭಾಗವತದಲ್ಲೂ ಕೂಡ ಪ್ರದರ್ಶ್ಯ ಅತಪ್ತ ತಪಸಾಂ ಅವಿತಪ್ತ ದೃಶಾಂ ನೃಣಾಂ ಆದಾಯ ಅಂತರಧಾದ್ಯಸ್ತು ಸ್ವಬಿಂಬಂ ಲೋಕಪೂಜಿತಂ. ಲೋಕದ ಕಣ್ಮಣಿಯಂತಿದ್ದಂಥ ತನ್ನ ರೂಪವನ್ನು ಕೃಷ್ಣ ಮಾನವರಿಗೆ ಸ್ವಲ್ಪ ಕಾಲ ತೋರಿಸಿದ. ಮುಂದೆ ಅವರಿಗೆ ಆ ರೂಪವನ್ನು ಕಂಡು ತೃಪ್ತಿಯಾಗುವುದಕ್ಕಿಂತ ಮುಂಚೆಯೇ ಅದನ್ನು ತೆಗೆದುಕೊಂಡೇ ಆದಾಯ ತನ್ನ ಜೊತೆಗಿಟ್ಕೊಂಡೇ ಅಂತರ್ಹಿತನಾಗಿ ಬಿಟ್ಟ, ಹೊರತು ಅದನ್ನು ತ್ಯಾಗ ಮಾಡಲಿಲ್ಲ. ನಾವು ಹೇಗೆ ಶರೀರವನ್ನು ತ್ಯಾಗ ಮಾಡ್ತೀವೋ ಆ ಥರ ತ್ಯಾಗ ಮಾಡಲಿಲ್ಲ ಅಂತ ತಿಳ್ಕೊಳ್ಬೇಕು. ಭಾಗವತದ 11ನೇ ಸ್ಕಂದದ 30ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ತನುಂ ಸಹ ಕಥಮತ್ಯಜತ ಪರೀಕ್ಷಿತ ಶುಕಾಚಾರ್ಯರನ್ನು ಕೇಳಿದ್ದ. ಈ ಶರೀರವನ್ನು ಅವನು ಕಥಂ ಅತ್ಯಜತ, ಅತ್ಯಜತ ಅನ್ನೋ ಶಬ್ದಕ್ಕೆ ಬಿಟ್ಟನು ಅಂತ ಅರ್ಥ ಅಲ್ಲ. ಶರೀರವನ್ನು ನಾವು ಬಿಡುವಂತೆ ಬಿಟ್ಟ ಅಂತ ಅರ್ಥ ಅಲ್ಲ. ಅದು ತ್ಯಜ ಹಾನವ ಧಾತು ಅಲ್ಲ. ತನು ಅತ್ಯಜತ ಅತಿಶಯೇನ ಅಹರತ್ ಅಜ ಹರಣೆ ಇತಿ ಧಾತೋಹ. ಅತಿ ಅಜತ್, ಅತಿ ಅಂತ ಉಪಸರ್ಗ, ಅಜಗತೋ ಅಂತ ಧಾತು, ಅದರ ಲಂಗ್ಲ ಪ್ರಯೋಗ ಅದು. ಭೂಲೋಕ ಸ್ವರ್ಗಲೋಕಂ ಪ್ರತಿ ಅಹರದಿತ್ಯರ್ಥ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಭೂಲೋಕದಲ್ಲಿ ಇಷ್ಟು ದಿವಸ ಇತ್ತು, ಇನ್ನು ಅದನ್ನ ತೆಗೆದುಕೊಂಡು ಅವನು ಸ್ವರ್ಗಲೋಕಕ್ಕೆ ಹೊರಟೋದ ಅಂತ ಅವರ ತಾತ್ಪರ್ಯ. ಭಾಗವತದ 5ನೇ ಸ್ಕಂದದ 6ನೇ ಅಧ್ಯಾಯದ 6ನೇ ಶ್ಲೋಕ ಅಲ್ಲಿ ಸ್ವಕಲೇವರಂ ಜಿಹಾಸುಹು ಅಂತ ಋಷಭರೂಪದ ಪರಮಾತ್ಮನ ಬಗ್ಗೆ, ಋಷಭನಾಮಕ ಪರಮಾತ್ಮನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅವನು ತನ್ನ ಕಲೇವರವನ್ನು ತ್ಯಾಗ ಮಾಡಿದ ಅಂತ ಆಚಾರ್ಯರಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಕೂರ್ಮ ಪುರಾಣದ ಶ್ಲೋಕವನ್ನು ಹೇಳ್ತಾರೆ. ವಿಷ್ಣು ಕಲೇವರ ತ್ಯಾಗೋ ಭೂತ್ಯಾಗೋನ್ಯೋ ನ ವಿದ್ಯತೆ ಕಲೇವರ ತ್ಯಾಗೋ ಅನ್ಯೇಷಾಂ ಪಂಚತ್ವಂ ಸಮುದೀರಿತಂ. ವಿಷ್ಣು ಕಲೇವರವನ್ನು ತ್ಯಾಗ ಮಾಡುವುದು ಅಂದ್ರೆ ಭೂಮಿಯನ್ನು ತ್ಯಾಗ ಮಾಡುವುದು ಅಂತಲೇ ಅದಕ್ಕೆ ಅರ್ಥ.
ಬೇರೆಯವರು ಕಲೇವರವನ್ನು ತ್ಯಾಗ ಮಾಡುವುದು ಅಂದರೆ ತನ್ನ ಶರೀರವನ್ನು ಬಿಡುವುದು ಅಂತಲೇ ಅದರ ಅರ್ಥ. ಹೀಗಾಗಿ ಬೇರೆಯವರು ಶರೀರ ತ್ಯಾಗ ಮಾಡುವುದು ಅಂದರೆ ತನ್ನ ಶರೀರವನ್ನೇ ಬಿಡುವುದು. ವಿಷ್ಣು ಕಲೇವರವನ್ನು ತ್ಯಾಗ ಮಾಡುವುದು ಅಂತ ಎಲ್ಲೇ ಯಾವುದೇ ಅವತಾರದಲ್ಲಿ ಬಂದರೂ ಕೂಡ ಅದೆಲ್ಲ ಆತ ಭೂಲೋಕವನ್ನು ಬಿಟ್ಟು ಹೋಗುವುದು ಅಂತಲೇ ಅರ್ಥ ತಿಳ್ಕೊಳ್ಬೇಕು. ಕೂರ್ಮ ಪುರಾಣದ ಮಾತು ಕೂಡ ನಮಗೆ ಆ ವಿಷಯದಲ್ಲಿ ಪ್ರಮಾಣವಾಗಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.